ಗಣೇಶ ಚತುರ್ಥಿ ದಿನ ಪುಣೆಯಲ್ಲಿ ಗಣೇಶನ ಸಖತ್ತಾಗಿ ವೆಲ್ಕಮ್ ಮಾಡ್ತಾರೆ ಅಂತ ಕೇಳಿದ್ದೆ. ಅದನ್ನ ಈಗ ಕಣ್ಣಾರೆ ನೋಡೋಕೆ ಹೋಗ್ತಾ ಇದ್ದೀನಿ. ಇಷ್ಟೊಂದು ಜನ ಸೇರ್ತಾರೆ, ಇಷ್ಟೊಂದು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನಂತೂ ಅಂದ್ಕೊಬಿಟ್ಟೆ, ಈ ಲೈಫಲ್ಲಿ ನಾವು ಕೆಲವೊಂದಿಷ್ಟನ್ನು ಮಾಡಲೇಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ, ಅದರೊಳಗಡೆ ಈ ಮಹಾರಾಷ್ಟ್ರದಲ್ಲಿ ಆಚರಿಸುವಂಥ ಗಣೇಶ ಚತುರ್ಥಿ ಕೂಡ ಒಂದು. ಶ್ರೀಮಂತ ದಗಡು ಶೇಠ್ ಹಲ್ವಾಯಿ ಗಣೇಶ ಮಂದಿರ, ಇದು ಪುಣೆಯ ತುಂಬ ಫೇಮಸ್ ಗಣೇಶನ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅಂತ ಕೇಳಿದ್ದೆ. ಅದನ್ನ ನೋಡೋಣ ಅಂತ ಹೋದರೆ ನನಗೆ ಎಕ್ಸಾಕ್ಟಾಗಿ ಆ ದೇವಸ್ಥಾನದಲ್ಲಿ ಯಾವ ಥರ ಆಚರಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ನು ದೇವಸ್ಥಾನ ಇರುತ್ತೆ, ಅಲ್ಲೊಂದು ಗಣೇಶನ ತರ್ತಾರೆ, ಹಾಗೆಯೇ ಅಲ್ಲೊಂದು ಸ್ವಲ್ಪ ಈ ಢೋಲ್ ಪತಾಕ ಪರ್ಫಾಮೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಹೋದ್ಮೇಲೆ ಗೊತ್ತಾಗಿರೋದು, ಢೋಲ್ ಪತಾಕ ಪರ್ಫಾಮೆನ್ಸ್ ಇದೆಯಲ್ಲ, ಲಿಟ್ರಲಿ ಕಳೆದೋಗ್ತೀರಾ. ಜನ ಎಷ್ಟು ಸೇರಿದ್ರು ಅಂದರೆ ನಾನು ಹೋಗೋ ಅಷ್ಟರೊಳಗಡೆ ನೀವೇ ನೋಡ್ಬೋದು. ಆಲ್ರೆಡಿ ಈ ಢೋಲ್ ಪತಾಕ ಪರ್ಫಾಮೆನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಂದು ಗ್ರೂಪಲ್ಲ, 2 ಗ್ರೂಪಲ್ಲ, ಸಿಕ್ಕಾಪಟ್ಟೆ ಗ್ರೂಪ್ಸ್ ಇರುತ್ತೆ. ಹಾಗೆಯೇ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನದ ಹತ್ರ ಹೋದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಕಾಲು ಹೆಜ್ಜೆ ಕಿತ್ತಾಕೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೇ ನಿತ್ತಲ್ಲೇ ನೆನ್ನೆ ದೇವರಿಗೆ ಒಂದು ಕೈ ಮುಗ್ದು ಆಶೀರ್ವಾದ ತೊಗೊಂಡು ಮತ್ತೆ ಢೋಲ್ ಪತಾಕ ಪರ್ಫಾಮೆನ್ಸ್ ನೋಡೋಕ್ಕೆ ವಾಪಸ್ ಬಂದೆ. ಜಾಸ್ತಿ ಏನು ಮಾತಾಡಲ್ಲ. ನಾನೀಗ ಅಲ್ಲಿ ಏನು ಶೂಟ್ ಮಾಡಿದ್ದೀನಲ್ಲ, ಅದೇ ವಿತ್ ರೆಕಾರ್ಡಿಂಗ್ಸ್ನ ನಾನಿವಾಗ ಇಲ್ಲಿ ಪ್ಲೇ ಮಾಡ್ತೀನಿ. ಇವತ್ತೊಂದು ಬ್ಯಾಂಡ್ ನೋಡಿದೆ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅವ್ರದ್ದು. ನೋಡಿ ತುಂಬ ಖುಷಿ ಆಯಿತು. ಅವ್ರ ಎನರ್ಜಿ, ಅವ್ರ ಗ್ರೇಸ್, ಸೀರಿಯಸ್ಲಿ ಅವರಿಗೊಂದು ಚಾನ್ಸ್ ಸಿಕ್ಕಿದ್ರೆ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರೆ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಅವರ ಕಮ್ಯುನಿಟಿ ಅವರು. ಸೊ ಇನ್ನೂ ಜಾಸ್ತಿ ಅವ್ರಿಗೆ ಚಾನ್ಸ್ ಸಿಗಬೇಕು. ಸ್ಪೆಷಲ್ ಬ್ಯಾಂಡ್ ಮಾತ್ರ ಅದು ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಖುಷಿ ಆಯಿತು ಅದನ್ನು ನೋಡಿ. ಈಗ ತುಂಬ ಸುಸ್ತಾಗ್ತಿದೆ, ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾಳೆ ಕೆಲಸ ಬೇರೆ ಮಾಡಬೇಕು. ಸಂಡೇ, ಬಟ್ ನನಗೆ ವೀಕ್ ಆಫ್ ಇಲ್ಲ. ಫ್ರೈಡೆ ಸ್ಯಾಟರ್ಡೆ ವೀಕ್ ಆಫ್ ಇರೋದ್ರಿಂದ ಸಂಡೇ ವರ್ಕ್ ಮಾಡಲೇಬೇಕು. ಬೆಳಿಗ್ಗೆ 7 ಗಂಟೆಯಿಂದ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಮಲ್ಕೊತೀನಿ. ಗುಡ್ ನೈಟ್ ಎಲ್ಲರಿಗೂ. ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು.